ನಿಮ್ಮಿಂದಲ್ಲ ನನ್ನ ಸ್ಟೋರಿ ಮೇಲೆ ಚುನಾವಣೆ ನಡೆಯುತ್ತೆ ಮತ್ತೆ ಮಾಧ್ಯಮಗಳ ಮೇಲೆ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಮಂಡ್ಯ ಕ್ಷೇತ್ರದ ಸಾಲು ಸಾಲು ಸುದ್ದಿಗೆ ಎಚ್ಡಿಕೆ ಗರಂ ಆಗಿದ್ದಾರೆ. ಮತ್ತೆ ಮಾಧ್ಯಮಗಳ ಮೇಲೆ ಎಚ್ಡಿ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ನಿಮ್ಮಿಂದಲ್ಲ ನನ್ನ ಸ್ಟೋರಿಯ ಮೇಲೆ ಚುನಾವಣೆ ನಡೆಯುತ್ತೆ ಅಂತ ಮಾಧ್ಯಮಗಳ ಮೇಲೆ ಸಿಎಂ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಮಂಡ್ಯ ಕ್ಷೇತ್ರದ ಸಾಲು ಸಾಲು ಸುದ್ದಿಗೆ ಎಚ್ಡಿ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಪದ್ಮನಾಭನಗರದಲ್ಲಿ ಸಿಎಂ ಕುಮಾರಸ್ವಾಮಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಎಷ್ಟು ಜನ ಸಾಮಾಜಿಕ ಜಾಲತಾಣಗಳನ್ನ ನೋಡ್ತಾರೆ? 16 ಲಕ್ಷ ಮತದಾರರು ಸೋಷಿಯಲ್ ಮೀಡಿಯಾವನ್ನ ನೋಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಾಧ್ಯಮಗಳ ಸ್ಟೋರಿಯನ್ನ ನೋಡ್ತಾ ಇದ್ದೀನಿ, ನಾನು ತಾಳ್ಮೆಯಿಂದ ಇದ್ದೀನಿ. ನಿಮ್ಮ ಸ್ಟೋರಿಯನ್ನ ನೋಡಿ ಅದರ ಮೇಲೆ ಜನ ವೋಟ್ ಹಾಕೋದಿಲ್ಲ. ನಾವು ದುಡಿಮೆ ಮಾಡೋರು, ಚಾಕ್ರಿ ಮಾಡೋರು ಅಂತ ಸಿಎಂ ಮಾಧ್ಯಮಗಳ ಮೇಲೆ ಕೆಂಡಾಮಂಡಲರಾಗಿದ್ದಾರೆ. ಯಾಕಂದ್ರೆ ಸಾಲು ಸಾಲು ಸುದ್ದಿ ಮಂಡ್ಯದ ವಿಚಾರವಾಗಿ ಬರ್ತಾ ಇದೆ. ಈ ವಿಚಾರಕ್ಕೆ ರಿಯಾಕ್ಟ್ ಮಾಡುವಂತ ಸಂದರ್ಭದಲ್ಲಿ ಈ ರೀತಿ ಕೆಂಡಾಮಂಡಲರಾಗಿದ್ದಾರೆ. ಅಂದ್ರೆ ಎಷ್ಟು ಜನ ಸಾಮಾಜಿಕ ಜಾಲತಾಣಗಳನ್ನ ನೋಡ್ತಾರೆ? ಅದರಲ್ಲಿ 16 ಲಕ್ಷ ಮತದಾರರು ಸೋಷಿಯಲ್ ಮೀಡಿಯಾವನ್ನ ನೋಡೋದಿಲ್ಲ. ನಿಮ್ಮ ಸುದ್ದಿ ನೋಡಿ ಜನ ವೋಟ್ ಹಾಕೋದಿಲ್ಲ. ಕೆಲಸ ಮಾಡೋರು ನಾವು, ಚಾಕ್ರಿ ಮಾಡೋರು ನಾವು ಅಂತ ಸಿಎಂ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಜನ ಉತ್ತರ ನೀವು ಸೃಷ್ಟಿ ಮಾಡ್ಕೊಂಡು ಹೊರಟಿರೋದು. ಎಷ್ಟು ಜನ ಸಾಮಾಜಿಕ ತಾಣದಲ್ಲಿ 16 ಲಕ್ಷ ಜನ ವೋಟರ್ಸ್ ಏನಿದ್ದಾರೆ, 16 ಲಕ್ಷ ಜನವೂ ಇದ್ದಾರಾ? ಯಾಕೆ ನಿಮ್ಗೆ ಯಾಕೆ ಅಷ್ಟು ಕಾತರ ಕುತೂಹಲ? ನಿಮ್ ಸ್ಟೋರಿ ನೋಡ್ತಾ ಇದ್ದೇನೆ ಎಲ್ಲ. ನಾನು ಬಹಳ ತಾಳ್ಮೆಯಿಂದಿದ್ದೇನೆ. ನಾನು ನಿಮ್ಮ ಸ್ಟೋರಿಗಳಿದೆಯಲ್ಲ, ಆ ಸ್ಟೋರಿ ಮೇಲೆ ಓಟ್ ಹಾಕಲ್ಲ. ನಾವು ದುಡಿಮೆ ಮಾಡೋದಕ್ಕೂ ಜನ ರೆಕಗ್ನೈಸ್ ಮಾಡ್ತಾರೆ. ನಿಮ್ ಸ್ಟೋರಿ ಮೇಲೆ ಓಟ್ ಹಾಕ್ತಾರ? ನಿಮ್ ಸ್ಟೋರಿ ಮೇಲೆ ಓಟ್ ಹಾಕ್ತಾರೆ. ನಾನು ಕಾಣದೇ ಇರೋದೇನ್ರಿ, 2 ತಿಂಗಳಿಂದ ಏನ್ ತೋರಿಸ್ತಾರೆ ನೋಡ್ತಾ ಇದ್ದೀನಿ. ದುಡಿಮೆ ಮಾಡೋರು ನಾವು, ಚಾಕ್ರಿ ಮಾಡೋರು ನಾವು, ಜನಗಳ ಕಷ್ಟ ಸುಖ ನೋಡೋರು ನಾವು. ಮಂಡ್ಯ ಜನ ಕಷ್ಟಪಟ್ಟು ದುಡಿಮೆ ಮಾಡೋರನ್ನ ಅಷ್ಟು ಸುಲಭವಾಗಿ ದೂರ ಕಳಿಸಲ್ಲ. ಗೊತ್ತಿದೆ ನನಗೆ. ಅದರಿಂದ ನಿಮ್ಮ ಸ್ಟೋರಿ ಮೇಲೆ ಚುನಾವಣೆ ನಡೆಯಲ್ಲ, ನನ್ನ ಸ್ಟೋರಿ ಮೇಲೆ ಚುನಾವಣೆ ನಡೀತದೆ. ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಸಿಎಂ ಕುಮಾರಸ್ವಾಮಿ ಮಾಧ್ಯಮಗಳ ಮೇಲೆ ಕೆಂಡಾಮಂಡಲರಾದ್ರು ಅಂತ. ಯಾಕಂದ್ರೆ ಈಗಾಗಲೇ ಮಂಡ್ಯ ವಿಚಾರವಾಗಿ ಸಾಲು ಸಾಲು ಸುದ್ದಿ ಬರ್ತಾ ಇದೆ. ಈ ವಿಚಾರಕ್ಕೆ ರಿಯಾಕ್ಟ್ ಮಾಡಬೇಕಾದ್ರೆ ಒಂದ್ ರೀತಿ ಕೋಪ ಆಗಿದೆ ಅವರಿಗೆ. ಕೋಪದಿಂದ ಮಾತನಾಡಿದ್ದಾರೆ. ಯಾಕಂದ್ರೆ ಕೆಲಸ ಮಾಡೋರು ನಾವು, ಚಾಕ್ರಿ ಮಾಡೋರು ನಾವು, ಜನರ ಬಳಿ ಹೋಗಿ ಕಷ್ಟಗಳು ಏನು ಅಂತ ಕೇಳೋರು ನಾವು, ನಮಗ್ ಗೊತ್ತಿರುತ್ತೆ ಏನು ಅಂತ. ನಿಮ್ ಸುದ್ದಿ ನೋಡಿ ಯಾರು ವೋಟ್ ಹಾಕೋದಿಲ್ಲ, ನಮ್ ಕೆಲಸ ನೋಡಿ ವೋಟ್ ಹಾಕ್ತಾರೆ ಅನ್ನೋ ರೀತಿಯಲ್ಲಿ ಗರಂ ಆದ್ರು.